ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಒಂದು ಆಧಾರ್ ಕಾರ್ಡ್ಗಳನ್ನ ಹೊಂದಿದ್ದೀರಾ ಅಂದರೆ ಈಗಾಗಲೇ ಎಲ್ಲರೂ ಕೂಡ ಒಂದು ಆಧಾರ್ ಕಾರ್ಡ್ಗಳನ್ನ ಹೊಂದಿರ್ತೀರ. ಅಂಥವರಿಗೆ ಈ ಒಂದು ಆಧಾರ್ ಕಾರ್ಡಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಆ ಒಂದು ಅಪ್ಡೇಟ್ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಆಧಾರ್ ಕಾರ್ಡ್ ಹೊಂದಿರುವವರು ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಬೇಕಂತ ಕೇಂದ್ರ ಸರ್ಕಾರನೇ ತಿಳಿಸಿರುವಂಥದ್ದು. ಆಧಾರ್ ಕಾರ್ಡ್ ಒಂದು ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಸರ್ಕಾರದಿಂದ ಸಿಗುವ ಅಂದರೆ ಈಗಾಗಲೇ ನೀವು ಪಡಿತಾ ಇರುವಂಥ ಒಂದು 5 ಗ್ಯಾರಂಟಿ ಯೋಜನೆಗಳಾಗಿರ್ತಕ್ಕಂಥ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅಥವಾ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು. ಇವೆಲ್ಲವೂ ಕೂಡ ಒಂದು ಆಧಾರ್ ಕಾರ್ಡ್ ಇರುವುದರಿಂದನೇ ನಿಮಗೆ ಈ ಒಂದು ಯೋಜನೆಗಳನ್ನ ಸಿಗ್ತಾ ಇರುವಂಥದ್ದು. ಜೊತೆಗೆ ಕರ್ನಾಟಕ ಸರ್ಕಾರದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಈ ಒಂದು ಎಲ್ಲ ಯೋಜನೆಗಳ ಒಂದು ಸೌಲಭ್ಯ ಪಡಿಬೇಕಂತಂದರೆ ಮತ್ತು ಸಾಕಷ್ಟು ಕೆಲಸಗಳಿಗೆ ಈ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗಿರುತ್ತೆ. ಈ ಒಂದು ಆಧಾರ್ ಕಾರ್ಡ್ ಬಹಳ ಒಂದು ಮುಖ್ಯವಾದಂಥ ಒಂದು ಐಡೆಂಟಿಫಿಕೇಶನ್ ಒಂದು ಕಾರ್ಡ್ ಆಗಿದೆ. ಇದರಿಂದಾಗಿ ಈ ಒಂದು ಆಧಾರ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂತಂದರೆ ಬಹಳಷ್ಟು ಕೆಲಸಗಳು ಒಂದು ಕೆಟ್ಟು ಹೋಗುತ್ತಾನೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಆಧಾರ್ ಕಾರ್ಡ್ ಇರಲಿಲ್ಲ ಅಂತಂದರೆ ಬಹಳಷ್ಟು ಒಂದು ಸಮಸ್ಯೆಗಳು ಕೂಡ ಆಗ್ತವೆ. ಇದರಿಂದನೇ ಬಹಳಷ್ಟು ಒಂದು ಯೋಜನೆಗಳ ಸೌಲಭ್ಯ ಆಗಿರ್ಬೋದು ಅಥವಾ ಬೇರೆ ಒಂದು ಯಾವುದಾದ್ರೂ ಕೆಲಸದ ಒಂದು ಸೌಲಭ್ಯ ಪಡಿಬೇಕಂದ್ರೆ ಈ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. ಅಂತಹ ಒಂದು ಆಧಾರ್ ಕಾರ್ಡೇ ಕ್ಯಾನ್ಸಲ್ ಆದರೆ ಈ ಎಲ್ಲವೂ ಕೂಡ ಒಂದು ಬಂದ್ ಆಗುತ್ತೆ ವೀಕ್ಷಕರೇ. ಹಾಗಾದರೆ ಈ ಒಂದು ಆಧಾರ್ ಕಾರ್ಡ್ ಬಿಗ್ ಅಪ್ಡೇಟ್ ಏನಪ್ಪ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಆ ಒಂದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಆಗಿಬರುತ್ತೆ. ಆ ಒಂದು ವಿಡಿಯೋಗಳನ್ನ ನೀವೇ ಮೊದಲಿಗೆ ನೋಡ್ಬೋದು ಅಂತ. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ಹೌದು ವೀಕ್ಷಕರೇ, ಈ ಒಂದು ಕೇಂದ್ರ ಸರ್ಕಾರದಿಂದನೇ ಈ ಒಂದು ಆಧಾರ್ ಅಪ್ಡೇಟ್ ಮಾಡಿಸ್ಕೊಳ್ಳೋಕ್ಕೆ ಒಂದು ಅವಕಾಶನ ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಇಲ್ಲಿ ನೋಡ್ಕೊಳ್ಬೋದು, ಫ್ರೀ ಟಿಲ್ 14/12/2024 ಅಂದರೆ ಇದೇ ಡಿಸೆಂಬರ್ 14ರಂದು ಕೊನೆಯ ದಿನಾಂಕ ಆಗಿರುತ್ತೆ ವೀಕ್ಷಕರೇ. ಇದರೊಳಗಾಗಿ ಯಾರೆಲ್ಲ ಒಂದು ಆಧಾರ್ ಕಾರ್ಡ್ಗಳನ್ನ ಈ ಒಂದು ಕೆಲಸನ ಮಾಡಿಕೊಡ್ತೀರಾ, ಅಂಥವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆಧಾರ್ ಕಾರ್ಡ್ ಬಂದ್ ಆಗೋದಿಲ್ಲ, ಆಧಾರ್ ಕಾರ್ಡ್ಗಳು ರದ್ದಾಗೋದಿಲ್ಲ. ಈ ಒಂದು ಕೆಲಸನ ಕಂಪಲ್ಸರಿಯಾಗಿ ಮಾಡಬೇಕಾಗುತ್ತೆ. ಆ ಒಂದು ಕೆಲಸ ಏನಂತ ನೋಡೋದಾದರೆ ಇದು ವೀಕ್ಷಕರೇ, ಈ ಒಂದು ಕೇಂದ್ರ ಸರ್ಕಾರದಿಂದನೇ ಈ ಒಂದು ಅಪ್ಡೇಟ್ನ ಬಂದಿರುವಂಥದ್ದು. ಆಧಾರ್ ಕಾರ್ಡಿಂದ ಬಹಳಷ್ಟು ಒಂದು ಕೆಲಸಗಳು ಆಗ್ತಾ ಇರುವಂಥದ್ದು. ಆಧಾರ್ ಕಾರ್ಡೇ ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕೆಲಸಗಳು ಆಗೋದಿಲ್ಲ. ಹೀಗಾಗಿ ಈ ಒಂದು ಅಪ್ಡೇಟ್ ಏನು ಅಂತ ನೋಡೋದಾದರೆ ನಿಮ್ಮ ಒಂದು ಕಳೆದ 10 ವರ್ಷಗಳಿಂದ ಈ ಒಂದು ಆಧಾರ್ ಕಾರ್ಡ್ಗಳನ್ನ ಯಾರೆಲ್ಲ ಒಂದು ಅಪ್ಡೇಟ್ ಮಾಡ್ಕೊಂಡಿಲ್ವೋ ಅಂಥವರು ಈ ಒಂದು ಅಪ್ಡೇಟ್ನ ಮಾಡ್ಕೊಳ್ಬೇಕು ಅಂತ ಕೇಂದ್ರ ಸರ್ಕಾರನೇ ಒಂದು ತಿಳಿಸಿರುವಂಥದ್ದು. ಕಳೆದ 10 ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಅಪ್ಡೇಟ್ ಯಾರು ಮಾಡಿಸಿಲ್ವೋ ಆಧಾರ್ ಕಾರ್ಡ್ಗಳನ್ನ ಅಂಥವರಿಗೆ ನಿಮಗೆ ಒಂದು ಮೆಸೇಜ್ ಕೂಡ ಬರ್ತಾ ಇರುವಂಥದ್ದು. ಆ ಒಂದು ಮೆಸೇಜ್ ಬಂದವರು ಮಾಡಿಸಿ. ಜೊತೆಗೆ ಕೆಲವೊಬ್ಬರಿಗೆ ಮೆಸೇಜ್ ಬರ್ತಾ ಇಲ್ಲ. ಮೆಸೇಜ್ ಬರದೇ ಇದ್ದವರು ಏನು ಮಾಡಬೇಕಪ್ಪ ಅಂತಂದರೆ ನಿಮಗೆ ಒಂದು ಎಷ್ಟು ವರ್ಷ ಆಯಿತು ನೀವು ಅಪ್ಡೇಟ್ ಮಾಡಿಸಿ, ನಿಮಗೆ ಗೊತ್ತಿಲ್ಲ ಅಥವಾ ನಿಮಗೆ ನೆನಪಿಲ್ಲ, ನಮಗೆ ಒಂದು ಆಧಾರ್ ಅಪ್ಡೇಟ್ ಮಾಡಿಸಿ ಎಷ್ಟು ದಿನ ಆಯಿತು ಅಂತ ಗೊತ್ತಿಲ್ಲ ಅಂತಂದರೆ ನೀವು ಕೂಡ ಒಂದು ಅಪ್ಡೇಟ್ ಮಾಡಿಸೋದು ಒಳ್ಳೆಯದೇ. ಯಾಕಪ್ಪ ಅಂತಂದರೆ ಒಂದು 10 ವರ್ಷ ಆಗಿತ್ತು ಅಂತಂದರೆ ಆಗಿಲ್ಲ ಅಂದರೂ ಕೂಡ ಒಂದು ಅಪ್ಡೇಟ್ ಆಗಿರ್ಬೋದು ಅಥವಾ ಫೋಟೋ ಅಪ್ಡೇಟ್ ಆಗಿರ್ಬೋದು, ಈ ರೀತಿಯಾಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇದರಿಂದಾಗಿ ಸಾಕಷ್ಟು ಕೆಲಸಗಳಿಗೆ ನಿಮಗೆ ಅನುಕೂಲ ಆಗುತ್ತೆ. ಎಲ್ಲಿ ನಿಮ್ಮ ಒಂದು ರೇಷನ್ ತರುವಾಗ ಒಂದು ಬರ್ತಾ ಇಲ್ಲ ಅಂತಂದರೆ ಅಪ್ಡೇಟ್ ಮಾಡಿದ್ರೆ ಮತ್ತೆ ಬೇಗ ಒಂದು ತಗೊಳುತ್ತೆ. ಥಂಬ್ನ ಕೂಡ ಒಂದು ಬರುತ್ತೆ. ಜೊತೆಗೆ ಫೋಟೋ ಅಪ್ಡೇಟ್ ಮಾಡೋದ್ರಿಂದ ಸಾಕಷ್ಟು ಒಂದು ಕೆಲಸಗಳಿಗೆ ನಿಮ್ಮ ಒಂದು ಫೋಟೋನ ಅಪ್ಡೇಟ್ ಆಗಿರುತ್ತೆ ಆಧಾರ್ ಕಾರ್ಡಲ್ಲಿ. ಇದರಿಂದಾಗಿ ಬಹಳಷ್ಟು ಒಂದು ಸಹಾಯ ಕೂಡ ಆಗ್ಬೋದು. ಹೀಗಾಗಿ ಯಾರೆಲ್ಲ ಒಂದು 10 ವರ್ಷಗಳಿಂದ ಒಂದು ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ ಅಂಥವ್ರು ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಜೊತೆಗೆ ಈ ಒಂದು ಆಧಾರ್ ಕಾರ್ಡ್ಗಳಿಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಿಸೋಕೆ ಕೇಳ್ತಾ ಇದೆ. ಈ ಒಂದು ಆಧಾರ್ ಕಾರ್ಡ್ಗಳನ್ನ ಈ ಹಿಂದೆ ಯಾರೆಲ್ಲ ಮಾಡಿಸ್ಕೊಂಡಿದ್ರು ಅಂಥವ್ರು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲದೆ ಕೂಡ ಒಂದು ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರೆ ಕೇವಲ ಒಂದು ಫಾರ್ಮ್ ಫಿಲ್ ಮಾಡಿ
ಈ ಒಂದು ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ. ಅದಕ್ಕಾಗಿ ಈ ಒಂದು ಆಧಾರ್ ಕಾರ್ಡ್ ಜೊತೆಗೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡಬೇಕಂತ ಕೇಂದ್ರ ಸರ್ಕಾರದ ಈ ಒಂದು ಆಧಾರ್ ಅಪ್ಡೇಟ್ ಮಾಡ್ಕೊಳ್ಬೇಕು ಅಂತ ಮಾಹಿತಿನ ತಿಳಿಸಿರುವಂಥದ್ದು. ವೀಕ್ಷಕರೇ, ಈ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳೋಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಸಾಕಷ್ಟು ಒಂದು ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ಇಟ್ಕೊಂಡು ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಬೋದು. ಸೊ ಸೈಬರ್ ಸೆಂಟರ್ಗಳಲ್ಲಿ ಸುಲಭವಾಗಿ ಈ ಒಂದು ಆಧಾರ್ ಅಪ್ಡೇಟ್ನ ಮಾಡಿಸ್ಕೊಳ್ತಿದ್ದಾರೆ. ಸೊ ಈ ಒಂದು ಆಧಾರ್ ಅಪ್ಡೇಟ್ ಮಾಡಿಸ್ಕೊಳ್ಳೋದೊಂದು ಸಮಯನ ಇದೇ ಡಿಸೆಂಬರ್ 14, 2024ರಂದು ಕೊನೆಯ ದಿನಾಂಕವನ್ನು ಕೊಟ್ಟಿದ್ದಾರೆ. ಸೊ ಅದರೊಳಗಾಗಿ ಇನ್ನೂ ಯಾರು ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಕೊಂಡಿಲ್ವೋ, ಸೊ ದಯವಿಟ್ಟು ಅಂಥವ್ರು ಆಧಾರ್ ಅಪ್ಡೇಟ್ನ ಮಾಡಿಸ್ಕೊಳ್ಳಿ. ಮುಂದೆ ನಿಮಗೆ ಒಂದು ಫೈನ್ ಕಟ್ಬಿಟ್ಟು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಕೊಳ್ಳೋ ಒಂದು ಸಮಯ ಕೂಡ ಬಂದರೆ ಬರ್ಬೋದು. ಈ ಹಿಂದೆ ಒಂದು ಯಾವ ರೀತಿ ಒಂದು ಪ್ಯಾನ್ ಕಾರ್ಡ್ಗೆ ಒಂದು ಆಧಾರ್ ಲಿಂಕ್ ಮಾಡಿಸಿದ್ರು, ಸೊ 1,000 ರೂಪಾಯಿ ದಂಡ ಕಟ್ಟಿ, ಸೊ ಅದೇ ರೀತಿಯಾಗಿ ಮುಂದೆಯೂ ಕೂಡ ಈ ಒಂದು ಆಧಾರ್ ಕಾರ್ಡ್ಗೆ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡಿಸ್ಕೊಳ್ಳೋಕ್ಕೆ 1,000 ಅಥವಾ 2,000 ರೂಪಾಯಿ ಈ ರೀತಿಯಾಗಿ ಒಂದು ದಂಡನ ಕಟ್ಟಿ ನೀವು ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಈಗ ಇದೇ ಒಂದು 14 ಡಿಸೆಂಬರ್ 2024ರಂದು ಕೊನೆಯ ದಿನಾಂಕ ಇರುತ್ತೆ. ಅದರೊಳಗಾಗಿ ಫ್ರೀಯಾಗಿ ನೀವು ಕೂಡ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಕೊಳ್ಬೋದು. ಸೊ ಇನ್ನೂ ಕೂಡ ಯಾರು ಒಂದು ಆಧಾರ್ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ, ಸೊ ಅಂಥವ್ರು ಅಪ್ಡೇಟ್ ಮಾಡಿಸ್ಕೊಳ್ಳಿ. ಇದರಿಂದಾಗಿ ನಿಮಗೆ ಒಂದು ಬೆನಿಫಿಟ್ ಆಗುತ್ತೆ. ಸೊ ಆಧಾರ್ ಕಾರ್ಡಿಂದ ಯಾವುದಾದ್ರೂ ಒಂದು ಕೆ ವೈ ಸಿ ಆಗದೆ ಇರ್ಬೋದು ಅಥವಾ ಥಂಬ್ ಬರದೇ ಇರ್ಬೋದು. ಇದರಿಂದಾಗಿ ಸಂಪೂರ್ಣವಾಗಿ ನಿಮಗೆ ಕೂಡ ಒಂದು ಭಾಳಷ್ಟು ಒಂದು ಉಪಯುಕ್ತವಾಗುವಂಥದ್ದು. ಅದಕ್ಕಾಗಿ ದಯವಿಟ್ಟು ಈ ಒಂದು ಆಧಾರ್ ಅಪ್ಡೇಟ್ನ ಮಾಡಿಸ್ಕೊಳ್ಳಿ. ಸೊ ಡಿಸೆಂಬರ್ 14ರ ನಂತರ ಅಥವಾ ಒಂದು ಫೈನ್ ಕಟ್ಟಿಸ್ಕೊಳ್ಬೋದು ಸರ್ಕಾರ ನಿಮ್ಮಿಂದ. 1,000, 2,000 ಅಥವಾ 3,000 ಈ ರೀತಿಯಾಗಿ ಫೈನ್ ಕಟ್ಕೊಂಡ್ಬಿಟ್ಟು ನೀವು ಮತ್ತೆ ಡಾಕ್ಯುಮೆಂಟ್ನ ಆಧಾರ್ ಅಪ್ಡೇಟ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಈ ಒಂದು ಡಿಸೆಂಬರ್ 14ರವರೆಗೆ ಈ ಒಂದು ಫ್ರೀ ಆಗಿರುತ್ತೆ. ಅದರೊಳಗಾಗಿ ಯಾರೆಲ್ಲ ಒಂದು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಕೊಂಡಿಲ್ಲ ಅಂಥವ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಸೊ ಇದು ಒಂದು ಹೊಸ ಮಾಹಿತಿ ಆಗಿತ್ತು ವೀಕ್ಷಕರಿಗೆ ಕೇಂದ್ರ ಸರ್ಕಾರದಿಂದ. ಆ ಒಂದು ಮಾಹಿತಿಯನ್ನು ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಏನಾದರೂ ನಿಮಗೆ ಇದರ ಬಗ್ಗೆ ಡೌಟ್ಸ್ಗಳಿದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ಒಂದು ಡೌಟ್ಗಳಿಗೆ ಉತ್ತರ ಕೊಡಲು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಸೊ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಸಿದ್ರೆ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ.